ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಜ್ಯೇಷ್ಠ ಸೋದರ ಸೋದರಿಯರೇ, ಈಗಿನ ವಿಷಯ ಅಷ್ಟಾಂಗ ಮಾರ್ಗ ಅಥವಾ ಅಷ್ಟಾಂಗ ಪಥ. ಬುದ್ಧ ಭಗವಾನರು ಸಿದ್ಧಾರ್ಥನಾಗಿ ಹುಟ್ಟಿ ಬೆಳೆದು ತಪಸ್ಸನ್ನು ಮಾಡಿ ಜ್ಞಾನೋದಯವನ್ನು ಪಡೀತಾರೆ. ವೈಶಾಖ ಶುದ್ಧ ಹುಣ್ಣಿಮೆಯಂದು ಆ ಪರಮ ಪವಿತ್ರವಾದ ಆನಂದದಲ್ಲಿ ಹಾಗೆಯೇ ಉಳಿದುಬಿಡ್ತಾರೆ 2 ತಿಂಗಳ ಕಾಲ. ನಂತರದಲ್ಲಿ ಅಂತಃಪ್ರಚೋದನೆ ಆಯಿತು. ನಾನು ಜ್ಞಾನೋದಯವನ್ನು ಹೊಂದಿದ್ದು ಪ್ರಪಂಚದಲ್ಲಿನ ದುಃಖವನ್ನು ಕಡಿಮೆ ಮಾಡೋದಕ್ಕಾಗಿ. ಪ್ರಪಂಚದಲ್ಲಿನ ದುಃಖವನ್ನು ಕಡಿಮೆ ಮಾಡೋದಕ್ಕಾಗಿ ನಾನು ಜ್ಞಾನೋದಯವನ್ನು ಹೊಂದಿದ ಮೇಲೆ ಹೀಗೆ ನಾನು ಆನಂದದಲ್ಲಿ ಮೌನವಾಗಿ ಇರುವಂಥದ್ದು ಸರಿಯಿಲ್ಲ. ನನ್ನ ಕರ್ತವ್ಯ ಈಗ ಪ್ರಪಂಚದ ದುಃಖವನ್ನು ಕಡಿಮೆ ಮಾಡುವಂಥದ್ದು ಅಂತ ಅರ್ಥ ಆದ ನಂತರದಲ್ಲಿ ಬುದ್ಧ ಭಗವಾನರು ಆಷಾಢ ಶುದ್ಧ ಹುಣ್ಣಿಮೆಯ ದಿನ ಅವರ ಪ್ರಥಮವಾದ ಉಪದೇಶವನ್ನು ತನ್ನ ಶಿಷ್ಯರಿಗೆ ಕೊಡ್ತಾರೆ. ಅದನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ಹೇಗೆ ನಮಗೆಲ್ಲರಿಗೂ ಕೂಡ ರಾಮರಾಜ್ಯ ಅನ್ನುವಂಥದ್ದು ತುಂಬ ಹತ್ತಿರದ ಪದ. ರಾಮರಾಜ್ಯ ಅಂದರೆ ಎಲ್ಲಿ ಮೋಸ, ದುಃಖ, ಅಧರ್ಮ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಹಿಂಸೆ, ಇದು ಯಾವುದೂ ಇಲ್ಲದಿರುವಂತಹ ನೆಮ್ಮದಿಯ, ಶಾಂತಿಯ, ಆನಂದ ರಾಜ್ಯವನ್ನು ನಾವು ರಾಮರಾಜ್ಯ ಅಂತ ಕರಿತೀವಿ. ಹಾಗೆಯೇ ಬುದ್ಧ ಭಗವಾನರು ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೋಬೇಕು ಅಂದ್ಕೊಂಡ್ರು. ಧರ್ಮ ಸಾಮ್ರಾಜ್ಯದ ಸ್ಥಾಪನೆ ಅಲ್ವಾ? ಹಾಗೆ ಧರ್ಮ ಸಾಮ್ರಾಜ್ಯದ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಆ ಚಕ್ರವನ್ನು, ಧರ್ಮ ಚಕ್ರವನ್ನು ಪ್ರಥಮವಾಗಿ ಆಷಾಢ ಶುದ್ಧ ಹುಣ್ಣಿಮೆಯಂದು ಉರುಳಿಸಿದ್ರು. ಚಿಕ್ಕ ಮಕ್ಕಳು ಟೈರ್ ಆಟ ಆಡ್ತಾಯಿದ್ರು. ಮೊದಲು ಆ ಟೈರ್ನ ಈ ಥರ ಉರುಳಿಸ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು. ಆ ರೀತಿಯಾಗಿ ಪ್ರಥಮದಲ್ಲಿ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಧರ್ಮ ಚಕ್ರವನ್ನು ಉರುಳಿಸಿದ್ರು. ಅದನ್ನೇ ನಾವು ಹೇಳ್ತೀವಿ ಧರ್ಮ ಚಕ್ರ ಪ್ರವರ್ತನ ಅಂತ. ಅದರಲ್ಲಿ ಮುಖ್ಯವಾಗಿ ಬುದ್ಧ ಭಗವಾನರು ತಿಳಿದ ಮುಖ್ಯವಾದ ಅಂಶಗಳು ಏನು ಅಂದರೆ, ಅವರು ತುಂಬ ಸುಖದಲ್ಲಿ ಕಾಲವನ್ನು ಕಳೀತಾರೆ ಯೌವನದವರೆಗೂ. ನಂತರ ಇದು ಸರಿಯಲ್ಲ ಅಂತ ತಿಳಿದು ಹೆಚ್ಚಿಗೆ ದೇಹ ದಂಡನೆಯನ್ನು ಮಾಡುತ್ತಾರೆ. 6 ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡುತ್ತಾರೆ. ಅವರ ಮಾತಲ್ಲೇ ಹೇಳಬೇಕಾದ್ರೆ ಒಂದಷ್ಟು ದಿನಗಳಾದ ಮೇಲೆ ಅವರ ಹೊಟ್ಟೆ ಮೇಲೆ ಅವರು ಕೈ ಇಟ್ಕೊಂಡ್ರಂತೆ. ತುಂಬ ಹಸಿವಾಗ್ತಾಯಿತ್ತು, ತುಂಬ ಸುಸ್ತಾಗ್ತಾಯಿತ್ತು. ಹೊಟ್ಟೆ ಮೇಲೆ ಅವ್ರ ಕೈ ಹೋದಾಗ ಅವರಿಗೆ ಒಂದು ಎಲುಬು ಕಾಣಿಸ್ತು. ಎಲುಬು ಟಚ್ ಆಯಿತು. ಏನದು ಅಂದರೆ ಬೆನ್ನೆಲುಬು. ಹೊಟ್ಟೆ ಮೇಲೆ ಕೈ ಇಟ್ಟರೆ ಅವರು ಮುಟ್ಟಿದ್ದು ಬೆನ್ನು ಮೂಳೆಯನ್ನು. ಊಹೆ ಮಾಡ್ಕೋಬೋದು, ಆ ಥರ ಚಿತ್ರಗಳು ನಮಗೆ ಸಿಗುತ್ತೆ. ಸಂಪೂರ್ಣವಾದ ಅಸ್ಥಿ ಪಂಜರ, ಏನೂ ಇಲ್ಲ, ರಕ್ತ ಇಲ್ಲ, ಮಾಂಸ ಇಲ್ಲ, ಎಂಥದ್ದು ಇಲ್ಲ, ಬರೀ ಮೂಳೆಗಳು ಮೂಳೆಗಳು ಮೂಳೆಗಳು, ದೇಹ ಎಲ್ಲ ಕೂಡ. ತಪಸ್ಸು ಮಾಡ್ತಾ ಇರ್ತಾರೆ. ಆಗಾಗ ಪ್ರಜ್ಞೆ ತಪ್ಪು ಹೋಗ್ತಾ ಇರುತ್ತೆ, ಮತ್ತೆ ಹೇಳ್ತಾರೆ, ಮತ್ತೆ ತಪಸ್ಸು ಮಾಡ್ತಾರೆ. ಕೊನೆಗೆ ಸ್ವಂತ ಅನುಭವದಲ್ಲಿ ಅವರು ತಿಳ್ಕೊಳ್ತಾರೆ, ಬರೀ ಇಂದ್ರಿಯ ಸುಖಕ್ಕಾಗಿ ನಾವು ಜೀವನ ಮಾಡುವಂಥದ್ದು ಎಷ್ಟು ತಪ್ಪೋ, ದೇಹಕ್ಕೆ ಅಷ್ಟು ದಂಡನೆ ಕೊಡುವಂಥದ್ದು ಕೂಡ ಅಷ್ಟೇ ತಪ್ಪು. ಜೀವನದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕಾದರೆ ಈ ದೇಹ ಬೇಕು. ಇವತ್ತು ಸತ್ಸಂಗಕ್ಕೆ ನಾವು ಬರಬೇಕು ಅಂದ್ಕೊಂಡ್ವಿ, ಸತ್ಸಂಗಕ್ಕೆ ಬರೋಕ್ಕಾಯ್ತು. ಹೇಗೆ ಬರೋಕ್ಕಾಯಿತು? ಈ ದೇಹ ಇದ್ದಿದ್ದಕ್ಕೆ ಬರೋಕ್ಕಾಯಿತು. ದೇಹ ಇಲ್ಲದೆ ಇದ್ದಿದ್ರೆ ನಾವು ಸತ್ಸಂಗಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಹಾಗೆ
ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ಇರೋವಂಥದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ. ಹಾಗಾಗಿ ಶರೀರದ ಪೋಷಣೆ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ, ಎಷ್ಟು ಬೇಕೋ ಅಷ್ಟು ನಿದ್ದೆ, ಎಷ್ಟು ಬೇಕೋ ಅಷ್ಟು ರೆಸ್ಟು ಕೊಡುವಂಥದ್ದು ನಮ್ಮ ಕರ್ತವ್ಯ. ಕಾರಣ ಏನು? ಶರೀರ ಇದ್ದರೇ ನಾವು ಒಳ್ಳೆಯ ಕೆಲಸಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಅವ್ರಿಗೆ ಸ್ವ ಅನುಭವದಿಂದ ತಿಳಿತು ಬುದ್ಧ ಭಗವಾನರಿಗೆ. ಇದು ತಿಳಿದ ನಂತರದಲ್ಲಿ ಅವರು ತಪಸ್ಸಿನ ರೀತಿ ಮಾರ್ಪಾಡಾಗಿ, ಈಗ ನಮ್ಮ ಉಪನ್ಯಾಸಕರು ಹೇಳಿದ್ರು, ಸುಜಾತ ಅನ್ನುವಂಥ ಒಂದು ಹೆಣ್ಣು ಮಗು ಒಂದಷ್ಟು ಪಾಯಸವನ್ನು ಕೊಡ್ತಾಳೆ. ಆ ಪಾಯಸನ ತಿಂದು ಸಂಕಲ್ಪ ಮಾಡಿ ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಾರೆ. ಅದೇ ರಾತ್ರಿಯಂದು ಅವರಿಗೆ ಜ್ಞಾನೋದಯ ಆಗುತ್ತೆ. ಆಷಾಢ ಹುಣ್ಣಿಮೆಯ ದಿನ ಅವರು ಪ್ರಥಮವಾಗಿ ಧರ್ಮಚಕ್ರ ಪ್ರವರ್ತನವನ್ನು ಮಾಡಿದಾಗ 4 ಮುಖ್ಯವಾಗಿರುವಂತಹ ಅಂಶಗಳನ್ನು ತಿಳಿಸ್ಕೊಡ್ತಾರೆ ಶಿಷ್ಯರಿಗೆ ಬುದ್ಧವಾಗಬಾರದು. ಅದು ಯಾರಿಗೆ? ನಮಗಾಗಿನೇ ಅವರಿಷ್ಟೆಲ್ಲನೂ ಮಾಡಿದ್ದು. ಏನು ಆ ಸತ್ಯಗಳು? ಅದನ್ನು ಚತುರಾರ್ಯ ಸತ್ಯಗಳು ಅಂತ ಹೇಳ್ತಾರೆ. ಮೊದಲನೆಯದು ದುಃಖ ಸತ್ಯ. ನಮ್ಮೆಲ್ಲರ ಅನುಭವಕ್ಕೂ ಬಂದಿದೆ, ಯಾರು ಹೇಳಬೇಕಾಗಿಲ್ಲ, ನಾವು ಯಾವುದೋ ಒಂದು ರೀತಿಯಲ್ಲಿ ದುಃಖವನ್ನು ಅನುಭವಿಸಿರೋವಂಥವ್ರೆ. ಎರಡನೇದು ದುಃಖಕ್ಕೆ ಕಾರಣ. ದುಃಖ ಸತ್ಯ ಅಂದಮೇಲೆ ದುಃಖಕ್ಕೆ ಏನೋ ಒಂದು ಕಾರಣ ಇದೆ. ಇನ್ನು ಮೂರನೇದು ದುಃಖ ನಿವಾರಣೆ ಆಗುತ್ತೆ. ನಾವ್ಯಾರು ಭಯ ಪಡಬೇಕಾಗಿಲ್ಲ, ದುಃಖ ಬಂದ್ಬಿಟ್ಟಿದೆ ಇನ್ನೇನಪ್ಪ ಗತಿ ಅಂತ. ದುಃಖಕ್ಕೆ ಒಂದು ನಿವಾರಣೆ ಇದೆ. ದುಃಖ ನಿವಾರಣೋಪಾಯ. ಈ ದುಃಖವನ್ನು ನಾವು ಗೆಲ್ಲಬೇಕಾದ್ರೆ, ಈ ದುಃಖದಿಂದ ನಾವು ವಿಮುಕ್ತಿಯನ್ನು ಪಡಬೇಕಾದ್ರೆ ನಮಗೆ ಒಂದು ಉಪಾಯ ಇದೆ. ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ಅಥವಾ ಈ ರೀತಿಯಾಗಿ ನಾವು ನಮ್ಮ ಜೀವನಗಳನ್ನು ತಿದ್ದಿಕೊಂಡರೆ ದುಃಖದಿಂದ ಮುಕ್ತಿಯನ್ನು ಪಡೆಯಬಹುದು. ಎಷ್ಟು ಚೆನ್ನಾಗಿದೆ ನೋಡಿ. ದುಃಖ ಇದೆ, ಆದರೆ ದುಃಖದಿಂದ ನಾವು ಮುಕ್ತಿಯನ್ನು ಪಡೆಯೋದಕ್ಕೆ ಒಂದು ದಾರಿನೂ ಇದೆ. ಆ ದಾರಿಯನ್ನೇ ನಾವು ಪಥ ಅಥವಾ ಮಾರ್ಗ ಅಂತ ಕರೀತಾ ಇದ್ವಿ. ಅದರಲ್ಲಿ 8 ಅಂಶಗಳನ್ನು ಬುದ್ಧ ಭಗವಾನರು ಹೇಳ್ತಾರೆ. ಆ 8 ಅನ್ನೋದಕ್ಕೆ ನಾವಲ್ಲಿ ಅಷ್ಟಮಿ ಅಂದರೆ 8 ಅಂತ ಅರ್ಥ. ಅಲ್ಲಿ ಅಷ್ಟ ಅಂಗ ಮಾರ್ಗ ಅಂದರೆ ಏನು? 8 ಅಂಶಗಳನ್ನು ಹೊಂದಿರುವಂತಹ ಮಾರ್ಗವನ್ನು, ಸುಲಭವಾಗಿರುವಂಥದ್ದು. ನಾವೆಲ್ಲೋ ಕಾಡಿಗೆ ಹೋಗಬೇಕಾಗಿಲ್ಲ, ಎಲ್ಲೋ ತಪಸ್ಸನ್ನು ಮಾಡಬೇಕಾಗಿಲ್ಲ. ಯಾರ್ಯಾರು ಯಾವ ಹಂತದಲ್ಲಿ, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಗೃಹಸ್ಥ ಆಗಿರ್ಬೋದು, ಇನ್ನೊಬ್ಬರ ಉದ್ಯೋಗಸ್ಥರಾಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಸುಲಭವಾಗಿ ಈ ಸಾಧನೆಗಳನ್ನು ಮಾಡಿ ದುಃಖದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಿರುವಂತಹ ಈ ವಿಚಾರಗಳನ್ನು, ಅದಕ್ಕಾಗಿಯೇ ಸುವರ್ಣ ಮಧ್ಯ ಮಾರ್ಗ ಅಂತ. ಸುವರ್ಣ ಮಧ್ಯ ಮಾರ್ಗ ಅಂದರೆ ಏನು? ಈ ಕಡೆ ಬರೀ ಸುಖದಲ್ಲಿ ಮುಳುಗೋಗುವಂಥದ್ದು ಅಲ್ಲ, ಈ ಕಡೆ ಬರೀ ದೇಹಕ್ಕೆ ಯಾವ ರೀತಿಯಾದ ಅನುಕೂಲನೂ ಕೊಡದಿರ ಅದಕ್ಕೆ ತೊಂದರೆ ಮಾಡುವಂಥದ್ದು ಅಲ್ಲ. ನಾರ್ಮಲ್ಲಾಗಿ ನಾವು ಜೀವನಗಳನ್ನು ಮಾಡಿಕೊಂಡು ಹೋಗೋದು ಹಂಗೇನೆ ಇದ್ದು, ನಾವು ಸಹಜವಾಗಿ ಜೀವನಗಳನ್ನು ಮಾಡ್ತಾ ಇದ್ದು ಕೂಡ ನಾವು ದುಃಖವನ್ನು ಯಾವ ರೀತಿಯಾಗಿ ಗೆಲ್ಲಬಹುದು ಅನ್ನೋದಕ್ಕೆ ತೋರಿಸ್ಕೊಟ್ಟಿರುವಂತಹ ವಿಚಾರಗಳನ್ನು ನಾವು ಸುವರ್ಣ ಮಧ್ಯಮ ಮಾರ್ಗ ಅಂತಲೂ ಕರಿತೀವಿ, ಇಲ್ಲ ಅಷ್ಟಾಂಗ ಮಾರ್ಗ ಅಂತಲೂ ಕರಿತೀವಿ. ಯಾವುದು ಈ ಅಷ್ಟ ಅಂಗಗಳು ಅಂದಾಗ ಬುದ್ಧ ಭಗವಾನರ ಮಾತಲ್ಲೇ ಹೇಳಬೇಕಾದ್ರೆ ಸಮ್ಯಕ್ ಅಂತ ಉಪಯೋಗಿಸ್ತಾರೆ. ಸಮ್ಯಕ್ ಅಂದರೆ ಚೆನ್ನಾಗಿ, ಅಂದರೆ ಪರಿಪೂರ್ಣವಾಗಿ. ಇನ್ನೊಂದು ಅರ್ಥ ಸರಿಯಾಗಿ. ಸಮ್ಯಕ್ ಅಂದರೆ ಸರಿಯಾಗಿ, ಇಲ್ಲ ಪರಿಪೂರ್ಣವಾಗಿ. ಯಾವ್ಯಾವುದದು? ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕಾರ್ಯ. ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕಾರ್ಯ. ಇದು 4 ಆಯಿತು. ಇನ್ನು 4 ಸಮ್ಯಕ್ ಆಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಈ 8 ಕೂಡ ನಾವು ನಮ್ಮ ನಿತ್ಯ ಜೀವನಗಳಲ್ಲಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಾಗ ನಾವು ಬದುಕಿದ್ದೇ ದುಃಖದಿಂದ ವಿಮುಕ್ತಿಯನ್ನು ಪಡೆಯಬಹುದು ಅನ್ನುವಂಥದ್ದು ಮುಖ್ಯವಾಗಿ ಬುದ್ಧ ಭಗವಾನರ ಬೋಧನೆ. ಈಗ ನಾವು ಸ್ವಲ್ಪ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋದರೆ, ಮೊದಲನೆಯದಾಗಿ ಸಮ್ಯಕ್ ದೃಷ್ಟಿ. ಯಾವುದು ಈ ಸಮ್ಯಕ್ ದೃಷ್ಟಿ ಅಂತಂದರೆ, ನಮ್ಮ ಗಮನ
ದೃಷ್ಟಿ ಅಂದರೆ ಗಮನ, ಗ್ರಹಿಸುವಿಕೆ, ನಂಬಿಕೆ, ತಿಳುವಳಿಕೆ, ಇದೆಲ್ಲ ಕೂಡ ಸಮ್ಯಕ್ ದೃಷ್ಟಿ ಅನ್ನೋದು ಕೆಳಗಡೆ ಬರುತ್ತೆ. ಸಮ್ಯಕ್ ದೃಷ್ಟಿ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಾವು ಪುಸ್ತಕಗಳನ್ನು ಓದಿದಾಗಲಿ ಅಥವಾ ಉಪನ್ಯಾಸಗಳನ್ನು ಕೇಳಿದಾಗಲಿ ನಮಗೆ ಒಂದು ವಿಚಾರ ಗೊತ್ತಿದೆ. ಏನದು? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು? ಆ ಭಗವಂತನ ಆತ್ಮಸ್ವರೂಪ. ಹೋಗ್ತಾನೆ ಭಗವಂತನ ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ತಿಷ್ಠತಿ. ಪ್ರತಿಯೊಬ್ಬ ಹೃದಯದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ. ಈ ವಿಚಾರದಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಅದರ ಕಡೆ ಗಮನವನ್ನು ಕೊಟ್ಟು ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದಾಗ ಅವನನ್ನು ದ್ವೇಷ ಮಾಡೋದಕ್ಕೆ ಸಾಧ್ಯನಾ? ಅವನ ವಿಚಾರದಲ್ಲಿ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಸಮ್ಯಕ್ ದೃಷ್ಟಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ಕಂಡಾಗ ನಮಗೆ ಅವನ ದೇಹವೆಲ್ಲ ಕಾಣಬೇಕಾಗಿರುವಂಥದ್ದು, ದೇಹದ ಒಳಗೆ ಹೃದಯ ಸ್ಥಾನದಲ್ಲಿ ನಿಂತಿರುವಂತಹ ಆ ಪರಮಾತ್ಮವನ್ನು ಕಾಣುವಂಥದ್ದು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಅವರಲ್ಲೆಲ್ಲನೂ ನಾನೇ ಇದ್ದೀನಿ, ನನ್ನಲ್ಲಿ ಅವರೆಲ್ಲರೂ ಇದ್ದಾರೆ ಅನ್ನುವಂಥ ಅರ್ಥ ನಮಗಾದಾಗ ಯಾರನ್ನ ಕೂಡ ನಾವು ದ್ವೇಷ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ದ್ವೇಷ ಇಲ್ಲವೋ, ಎಲ್ಲಿ ಕೋಪ ಇಲ್ಲವೋ, ಎಲ್ಲಿ ಅಸೂಯೆ ಇಲ್ಲವೋ ಅಲ್ಲಿ ದುಃಖಕ್ಕೆ ಸ್ಥಾನ ಇಲ್ಲ. ಎಲ್ಲ ನಮ್ಮವರೇ, ಎಲ್ಲ ದ ಫಾದರ್ಹುಡ್ ಆಫ್ ಗಾಡ್, ದ ಬ್ರದರ್ಹುಡ್ ಆಫ್ ಮ್ಯಾನ್. ಆ ಭಗವಂತ ನನ್ನ ತಂದೆ ಆದ ಮೇಲೆ ಇವರೆಲ್ಲರೂ ಕೂಡ ನನ್ನ ಸಹೋದರರು. ನಾನಿನ್ನು ಯಾರ ವಿಚಾರದಲ್ಲಿ ಬೇಜಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನನಗಿಂತ ಹೆಚ್ಚಿನ ಆಸ್ತಿ ಅವನಿಗಿಂತ ತೊಂದರೆ ಇಲ್ಲ. ಯಾಕೆಂದರೆ ಆ ಭಗವಂತನ ಆಸ್ತಿ ಅವನು ತಗೊಂಡಿದ್ದಾನೆ, ನಾನೇಗೆ ದುಃಖ ಪಡಲಿ? ಈ ರೀತಿಯಾದ ಕೆಲವು ಅಂಶಗಳನ್ನು. ಇನ್ನು ಎರಡನೇದಾಗಿ ನಾವು ಜೀವನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕರ್ಮ ನಿಯಮ ಅನ್ನೋಂಥದ್ದು ಇದೆ. ಕರ್ಮ ನಿಯಮ ದ ಗ್ರೇಟ್ ಲಾ. ಕರ್ಮ ನಿಯಮ ಧರ್ಮ ನಿಯಮ. ಅದು ಯಾರ ವಿಚಾರದಲ್ಲೂ ಹೆಚ್ಚು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾವು ಕನ್ನಡದಲ್ಲಿ ಹೇಳುವಂಥದ್ದು ಮಾಡಿದ್ದುಣ್ಣೋ ಮಹಾರಾಯ. ನೀನು ಏನು ಹಿಂದಿನ ಜನ್ಮಗಳಲ್ಲಿ ಮಾಡ್ಕೊಂಡು ಬಂದ್ಯೋ ಅದು ನಿನ್ನ ಫಲ. ಅವರೇನು ಮಾಡ್ಕೊಂಡು ಬಂದಿದ್ರು ಅದು ಅವರ ಫಲ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ. ವಾಟ್ ಯು ಸೋ ಯು ಹ್ಯಾವ್ ಟು ರೀಪ್. ಯಾವ ಬೀಜವನ್ನು ನಾವು ಭೂಮಿಯಲ್ಲಿ ಬಿತ್ತಿದೀವೋ ಅದರ ಫಲನೇ ನಮಗೆ ಸಿಗುವಂಥದ್ದು. ಬೇವಿನ ಬೀಜವನ್ನು ಬಿತ್ತುಬಿಟ್ಟು ಮಾವಿನ ಫಲ ಬೇಕು ಅಂದರೆ ಸಿಗುತ್ತಾ? ಇದರ ಅರ್ಥ ನಮಗಾದಾಗ ನಮ್ಮ ಜೀವನಗಳಲ್ಲಿ ಕಷ್ಟ ಬಂದರೆ ನಾವು ಕುಗ್ಗೋದಿಲ್ಲ. ಯಾಕೆ? ಯಾವುದೋ ಜನ್ಮಗಳಲ್ಲಿ ನಾನು ಏನೋ ತಪ್ಪನ್ನು ಮಾಡಿದ್ದೆ, ನಾನು ಮಾಡಿದ ತಪ್ಪು ಈ ಜನ್ಮದಲ್ಲಿ ಕಷ್ಟವಾಗಿ ನನಗೆ ಬರ್ತಾ ಇದೆ, ಆ ವಿಚಾರದಲ್ಲಿ ನನಗೆ ಯಾಕೆ ಬೇಜಾರು? ಮುಗೀತು. ಸಮ್ಯಕ್ ದೃಷ್ಟಿ ಅಂದರೆ ನಾವು ನಮ್ಮ ಜೀವನಗಳನ್ನು ನೋಡುವಂತಹ ವಿಧಾನ. ಒಂದು ಸುಖ ಬಂತು, ಒಳ್ಳೆಯದಾಯಿತು, ನನಗೇ ಒಳ್ಳೆಯದಾಯಿತು, ನನ್ನ ಮಕ್ಕಳಿಗೆ ಒಳ್ಳೆಯದಾಯಿತು, ನಾನೇ ಶ್ರೀಮಂತನಾದೆ, ನನಗೆ ಅಧಿಕಾರ ಬಂತು. ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾವುದೋ ಜನ್ಮದಲ್ಲಿ ನೀನು ಯಾರಿಗೋ ಒಳ್ಳೆಯದನ್ನು ಮಾಡಿದ್ದೆ, ಅದು ಒಳ್ಳೆಯದು, ಈಗ ನೀನು ಅದನ್ನು ಅನುಭವಿಸ್ತಾ ಇದೆಯಾ. ನಿನ್ನ ಸ್ನೇಹಿತ ಬೇರೆ ಅಲ್ಲ, ನಿನ್ನ ಶತ್ರು ಬೇರೆ ಅಲ್ಲ. ಇವ್ನು ನನ್ನ ಸ್ನೇಹಿತ ಅಂತೀವಿ, ಅವ್ನು ನನಗೆ ತೊಂದರೆ ಮಾಡೋದು ಅವ್ನು ನನ್ನ ಶತ್ರು ಅಂತೀವಿ. ಸ್ನೇಹಿತ ಅಂದರೆ ಯಾರು? ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಫಲ ಈ ಜನ್ಮದಲ್ಲಿ ನಿನ್ನ ಸ್ನೇಹಿತನಾಗಿ ಬರ್ತಾನೆ. ಸ್ನೇಹಿತ ಅಂದರೆ ಬೇರೆ ಯಾರೂ ಅಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಒಳ್ಳೆ ಕಾರ್ಯಗಳು. ಈ ಜನ್ಮದಲ್ಲಿ ಯಾರಿಂದಲೋ ನಿನಗೆ ತಪ್ಪಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಯಾರವನು? ಅವನು ಖಂಡಿತವಾಗಿ ನಿನ್ನ ಶತ್ರು ಅಲ್ಲ. ಹೀಸ್ ಎ ಟೀಚರ್. ಅವ್ನು ನಿನಗೆ ಪಾಠನ ಕಲಿಸ್ತಾ ಇದ್ದಾನೆ. ಯಾಕೆ? ಹಿಂದೆ ಏನೋ ತಪ್ಪು ಮಾಡಿದ್ದೆ, ಈಗ ತಪ್ಪನ್ನು ಅನುಭವಿಸ್ತಾ ಇದೆಯಾ, ಈಗ ಮತ್ತೆ ತಪ್ಪನ್ನು ಮಾಡಬೇಡ ಅಂತ ಪಾಠ ಕಲಿಸೋದಕ್ಕೆ ಬಂದಿರೋನು ನಮ್ಮ ಶತ್ರು. ಇದು ಸಮ್ಯಕ್ ದೃಷ್ಟಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾ? ಬೆಳಗ್ಗೆದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೂಡ ನಮಗೆ ಅನುಭವಕ್ಕೆ ಬರುವಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಚೇಂಜ್ ಆಗೋದು ಅಲ್ಲ, ಅಥವಾ ಇನ್ನು ಮೇಲೆ ಯಾರ ಮೇಲೋ ದ್ವೇಷ ಮಾಡುವಂಥದ್ದು ಅಲ್ಲ. ನಮ್ಮ ದೃಷ್ಟಿಕೋನ ಮಾರ್ಪಾಡಾಗಬೇಕು. ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಸತ್ಯ.
ಏನು ಸತ್ಯ ಇದೆಯೋ ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಸಮ್ಯಕ್ ದೃಷ್ಟಿ ಅಂತ ಕರಿಬೋದು. ಇನ್ನು ಅಂದರೆ ಹೋಗ್ತಾ ಹೋಗ್ತಾ ಆಳವಾಗಿ ಹೋಗ್ಬೋದು. ಇದರಲ್ಲಿರುವಂಥ ವಿಶೇಷ ಏನು ಅಂದರೆ ಹಂತ ಹಂತಗಳಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಸಾಧಕ ಎಷ್ಟು ಬೆಳೆದಿದ್ದಾನೆ ಅಷ್ಟು ಈ ಹಂತದಲ್ಲಿ ಅರ್ಥ ಆಗುತ್ತಾ, ನೀನು ಇನ್ನಷ್ಟು ಬೆಳೆದ್ಯಾ ಇನ್ನೊಂದು ಹಂತದಲ್ಲಿ ಅರ್ಥ ಆಗುತ್ತೆ. ನಾವು ಇನ್ನಷ್ಟು ಸಾಧನೆ ಮಾಡಿ ಬೆಳೆದ್ವಾ ಇನ್ನಂಥ ಹಂತದಲ್ಲಿ ಅರ್ಥ ಆಗುತ್ತೆ. ಅಷ್ಟಾಂಗ ಪಥ ಅನ್ನೋಂಥದ್ದು ಎಷ್ಟು ಸರಳವಾಗಿದೆಯೋ ಬೆಳೆದಂಥ ಜೀವಿಗಳಿಗೆ ಇನ್ನಷ್ಟು ಆಳವಾಗಿ ಕೂಡ ಇದೆ. ನಮ್ಮ ಸದ್ಯಕ್ಕೆ ಸಮ್ಯಕ್ ದೃಷ್ಟಿ ಅಂದರೆ ಪ್ರತಿಯೊಬ್ಬನಲ್ಲೂ ಇರುವಂತಹ ಆತ್ಮ ಚೈತನ್ಯವನ್ನು ಗಮನಿಸಿ ನಮಗಿಂತಲೂ ಸುಖದಲ್ಲಿ ಇರುವಂಥವ್ರಿಗೆ ನಾವು ವಿನಯದಿಂದ ಇದ್ದು ನಮಗಿಂತೂ ಕಷ್ಟದಲ್ಲಿರುವಂಥವ್ರಿಗೆ ಸೇವೆಯನ್ನು ಮಾಡೋದನ್ನು ಕಲಿತರೆ ಸಾಕು. ಇದು ಸಮ್ಯಕ್ ದೃಷ್ಟಿ. ಇನ್ನು ಮುಂದಿನದ್ದು ಸಮ್ಯಕ್ ಸಂಕಲ್ಪ. ಏನು ಈ ಸಂಕಲ್ಪ ಅಂದರೆ ಯೋಚನೆಗಳು. ಯಾವ ರೀತಿ ಇರಬೇಕು ನಮ್ಮ ಯೋಚನೆಗಳು? ಭಗವಾನ್ ಬುದ್ಧರು ದಿನದಲ್ಲಿ 24 ಗಂಟೆಯಲ್ಲಿ ಬರೀ 1 ಗಂಟೆ ನಿದ್ದೆ ಮಾಡ್ತಾ ಇದ್ರಂತೆ. 1 ಗಂಟೆ. ನಮಗೊಂದು 10 ನಿಮಿಷ ನಿದ್ದೆ ಬರಲಿಲ್ಲ ಅಂದರೆ ಎಷ್ಟು ಸಲ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ. ಆದರೆ ಅವ್ರು ನಿದ್ದೆ ಮಾಡ್ತಾ ಇದ್ದು 1 ಗಂಟೆ, ಎಚ್ಚೆತ್ತಿದ್ದ ಗಂಟೆಗಳು 23 ಗಂಟೆ. 23 ಗಂಟೆಗಳ ಕಾಲ ಅವರು ಮಾಡ್ತಾ ಇದ್ದಿದ್ದು ಏನು ಅಂದರೆ ಸತ್ಸಂಕಲ್ಪಗಳನ್ನು ಇಡೀ ಪ್ರಪಂಚಕ್ಕೆ ಕಳಿಸೋವಂಥದ್ದು. ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಇದೇ ಸತ್ ಸಂಕಲ್ಪ. ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನನ್ನ ಯೋಚನೆಗಳಲ್ಲಿ ಇನ್ನೊಬ್ಬರ ವಿಚಾರದಲ್ಲಿ ಕೆಟ್ಟದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನನ್ನ ತಮ್ಮ ತಪ್ಪು ಮಾಡಿದ್ರೆ ಅವನಿಗೆ ತೊಂದರೆ ಆಗಲಿ ಅಂತ ನಾವು ಅಂದ್ಕೊಳ್ತೀವ? ನನ್ನ ಮಗ ತಪ್ಪು ಮಾಡಿದ್ರೆ ಅವನಿಗೆ ತೊಂದರೆ ಆಗಲಿ ಅಂತ ನಾವು ಅಂದ್ಕೊಳ್ತೀವ? ಇನ್ನೊಬ್ಬರು ತಪ್ಪು ಮಾಡಿದ್ರೆ ಯಾತಕ್ಕೆ ನಮಗೆ ಅವ್ರ ವಿಚಾರದಲ್ಲಿ ಕೆಟ್ಟ ಯೋಚನೆ ಬರಬೇಕು? ಅವನಿಗೆ ಗೊತ್ತಿಲ್ಲ, ಅವನು ತಪ್ಪು ಮಾಡ್ದ. ನಿನ್ನ ಕರ್ತವ್ಯ ಏನು? ಅವನಿಗೇ ಒಳ್ಳೆಯದನ್ನು ಬಯಸೋವಂಥದ್ದು. ಸದಾ ನಮ್ಮಿಂದ ಬರಬೇಕಾಗಿರುವಂಥದ್ದು ಬರೀ ಒಳ್ಳೆಯ ಯೋಚನೆಗಳೇ. ಸ್ವಾರ್ಥರಹಿತವಾದ ನಮ್ಮ ಯೋಚನೆಗಳೆಲ್ಲ ಕೂಡ ನಾನು, ನಂದು, ನಮ್ಮವರು, ನಾವು ಹೇಗೆ ಬೆಳಿಬೇಕು, ನಾವೇನು ಮಾಡಬೇಕು ಇಷ್ಟೇ ಇರುತ್ತೆ. ಅದು ಸತ್ಸಂಕಲ್ಪ, ಸಮ್ಯಕ್ ಸಂಕಲ್ಪ ಅನ್ನಿಸ್ಕೊಳ್ಳೋದಿಲ್ಲ. ನನ್ನ ಇಡೀ ಜೀವನದಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು, ಈ ಶಕ್ತಿ ನಮಗೆ ಯಾವಾಗ ಬರುತ್ತೆ ಅಂದರೆ ಮನಃಪ್ರಸಾದ. ಮೊದಲು ನನ್ನಲ್ಲಿ ನಾನು ಶಾಂತಿಯನ್ನು ನಿಲ್ಲಿಸಬೇಕು. ಯಾವಾಗ ಶಾಂತಿಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಅಂದರೆ ನನ್ನಲ್ಲಿ ಆ ಪ್ರೇಮ ಭಾವನೆ ಇರಬೇಕು. ಪ್ರೇಮ ಭಾವನೆ ಮಾತ್ರನೇ ನಮಗೆ ಶಾಂತಿಯನ್ನು ಕೊಡೋದಕ್ಕೆ ಸಾಧ್ಯ. ಅಂಗುಲಿಮಾಲ ಅವನ ಹೆಸರು. ಅಂದರೆ ಒಬ್ಬೊಬ್ಬನ ಸಾಯಿಸೋವಂಥದ್ದು, ಸಾಯಿಸಿದ ಗುರುತಿಗೆ ಅವನ ಬೆರಳನ್ನು ಕಟ್ ಮಾಡಿಕೊಂಡು ಹಾರ ಹಾಕ್ಕೊಳ್ಳೋದು. ಅವನು ಒಂದೊಂದೇ ಮನುಷ್ಯನನ್ನು ಸಾಯಿಸೋದು, ಅವನ ಬೆರಳನ್ನ ತಗೊಳ್ಳೋವಂಥದ್ದು, ಅದಕ್ಕೆ ಹಾರ ಹಾಕುವಂಥದ್ದು. ಎಂಥ ರಾಕ್ಷಸ ಇರಬೇಕು ಅವನು. ಆ ದಾರಿಯಲ್ಲಿ ಬುದ್ಧ ಭಗವಾನರು ಹೋಗುವಂಥ ಒಂದು ಸಂದರ್ಭ. ಶಿಷ್ಯರೆಲ್ಲ ಹೇಳಿದ್ರು, ಸ್ವಾಮಿ ಬೇಡ, ಅಲ್ಲಿ ಅಂಗುಲಿಮಾಲ ಇದ್ದಾನೆ ಆ ಅರಣ್ಯದಲ್ಲಿ. ಹೌದಾ, ನೋಡೇ ಬಿಡೋಣ. ಹೋಗ್ತಾ ಇದ್ದಾರೆ ಬುದ್ಧ ಭಗವಾನರು. ಹೋಗ್ತಾ ಇರಬೇಕಾದ್ರೆ ಅವನು ಆ ಕಡೆಯಿಂದ ಅಂಗುಲಿಮಾಲ ಬರ್ತಾ ಇದ್ದಾನೆ. ಅವನ ಕಣ್ಣು ತೆಗಿಯೋಕ್ಕಾಗಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟು ಯಾರದು ದೂರ ಹೋಗಿ ಅಂದ. ಕಾರಣ ಏನು? ಆ ಬುದ್ಧ ಭಗವಾನರಲ್ಲಿದ್ದ ಸಂಪೂರ್ಣವಾದ ಪ್ರೇಮ. ಆ ಸಂಪೂರ್ಣವಾದ ಪ್ರೇಮ ಎದುರುಗಡೆ ಇದ್ದ ಮನುಷ್ಯನಲ್ಲಿ ದ್ವೇಷವನ್ನು ನುಂಗ್ಬಿಡ್ತು. ಅವನಲ್ಲಿ ದ್ವೇಷಕ್ಕೆ ಜಾಗನೇ ಇಲ್ದಂಗೆ ಮಾಡ್ತು. ನಮ್ಮನ್ನು ಯಾರೋ ದ್ವೇಷ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾರೋ ಕೋಪ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಆ ದೋಷ ಇದೆ. ನನ್ನಲ್ಲಿ ಪರಿಪೂರ್ಣವಾದ ಪ್ರೇಮ ಇದ್ದರೆ ನನ್ನ ಎದುರುಗಡೆ ಇರುವಂಥ ವ್ಯಕ್ತಿ ನನ್ನನ್ನು ದ್ವೇಷದಿಂದ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ದ್ವೇಷ, ಕೋಪ ಅವೆಲ್ಲ ಆ ಕಡೆಯಿಂದ ನಮ್ಗೆ ಯಾಕೆ ಬರ್ತಾ ಇದೆ ಅಂದರೆ ಅದು ನಮ್ಮಲ್ಲಿದೆ. ನಮ್ಮಲ್ಲಿರೋ ಕಾರಣ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಪರಿಪೂರ್ಣವಾದ ಪ್ರೇಮ ಎಂದಿಗೂ ದ್ವೇಷವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಆದರೆ ನಮ್ಮಲ್ಲಿ ಪ್ರೇಮನೂ ಇದೆ, ದ್ವೇಷನೂ ಇದೆ. ಹೇಗೆ ಅಂದರೆ ಕೆಲವನ್ನ ಕಂಡ್ರೆ ದ್ವೇಷ, ಕೆಲವನ್ನ ಕಂಡ್ರೆ ಪ್ರೇಮ. ನಮ್ಮದು ಅನ್ಕಂಡೀಷನಲ್ ಲವ್ ಅಲ್ಲ. ನೀನೇನಾದರೂ ಹೇಳಪ್ಪ, ಇವನ್ನೆಲ್ಲ ಪ್ರೀತಿಯಿಂದ ನೋಡ್ತೀನಿ, ಇವ್ರನ್ನ ಕಂಡ್ರೆ ನನಗಾಗಲ್ಲ, ಮುಗೀತಾ? ಹೃದಯದಲ್ಲಿ ಯಾವುದೋ ಒಂದು ಮಚ್ಚೆ ಬಂತಾ, ಇನ್ನು ಅದು ಸತ್ಸಂಕಲ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರ ವಿಚಾರದಲ್ಲೂ ಕೂಡ ಅವರಿಗೆ ಒಳ್ಳೆಯದನ್ನೇ ಬಯಸುವಂಥ, ಅವರು ಏನು ಮಾಡ್ತಾ ಇದ್ದಾರೆ ನಮಗೆ ಬೇಕಾಗಿಲ್ಲ, ನಾವು ಏನು ಮಾಡಬೇಕಾಗಿದೆ. ಸಾಧನೆ ಅಂದರೆ 2 ಅಂಶಗಳು. ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಸಾಧನೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ಅವ್ರಿಗೆ ಮಾಡಬೇಕಾಗಿರೋಂಥ ಸೇವೆ. ಇಷ್ಟೇ ನನ್ನ ಕರ್ತವ್ಯ. ಅವರಲ್ಲಿರೋ ಅಂಥ ತಪ್ಪುಗಳನ್ನ ಹುಡ್ಕೋದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ತಪ್ಪನ್ನ ನಾನು ಹುಡ್ಕೊಂಡು ಸರಿ ಮಾಡ್ಕೊಳ್ಳೋವಂಥದ್ದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದೇ ನನ್ನ ಸಾಧನೆ. ಇದು ಸತ್ ಸಂಕಲ್ಪ. ಇನ್ನು ಮುಂದಿಂದು ಸಮ್ಯಕ್ ವಾಕ್. ಇನ್ನು ಮಾತು ಹೇಗಿರಬೇಕು, ಮಾತು ಹೇಗಿರಬೇಕು? ನಾವು ಒಂದು ಸಲ ಪ್ರಕೃತಿಯನ್ನು ನೋಡಿದ್ರೆ ಭಗವಂತ ಮಾತಾಡೋವಂಥ ಶಕ್ತಿ ಯಾರಿಗೂ ಕೊಟ್ಟಿಲ್ಲ, ನಮಗೊಬ್ಬರಿಗೆ ಮಾತ್ರನೇ ಕೊಟ್ಟಿರೋದು. ಅಂದರೆ ಮನುಷ್ಯನಿಗೆ ಮಾತ್ರನೇ ಮಾತಾಡೋವಂಥ ಶಕ್ತಿ ಭಗವಂತ ಕೊಟ್ಟಿರೋವಂಥದ್ದು. ಆ ಮಾತು ಇನ್ನೊಬ್ಬರ ಹೃದಯದಲ್ಲಿ ಗಾಯನೂ ಮಾಡುತ್ತೆ, ಆ ಮಾತು ಇನ್ನೊಬ್ಬರ ಕಣ್ಣೀರನ್ನು ಒರೆಸುತ್ತೆ. ನಮ್ಮ ಮಾತು ಏನಾಗಬೇಕು ಅದನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಇನ್ನೊಬ್ಬರ ಹೃದಯಕ್ಕೆ ಬಾಣ ಹಾಕೋದು ನಮ್ಮ ಮಾತೇನೆ, ನೋವಾಗ್ತಾ ಇರೋವಂಥ ಹೃದಯಕ್ಕೆ ಆಯಿಂಟ್ಮೆಂಟ್ ಹಚ್ಚುವಂಥದ್ದು ನಮ್ಮ ಮಾತೇನೆ. ಇನ್ನೊಬ್ಬರು ಮಾತಾಡಿದಾಗ ನಿನಗೆ ನೋವಾಗುತ್ತಲ್ಲ, ನಿನ್ನ ಮಾತು ಹೇಗಿರಬೇಕು? ನಿನ್ನ ಮಾತು ಹೇಗಿರಬೇಕು? ಯಾರಿಗೂ ಕೊಡದೇ ಇರುವಂಥ ಶಕ್ತಿಯನ್ನು ಭಗವಂತ ಮನುಷ್ಯನಿಗೊಬ್ಬನಿಗೆ ಮಾತ್ರ ಕೊಟ್ಟಿದ್ದಾನೆ ಅಂದರೆ ಅವನಿಗೆ ಎಷ್ಟು ನಂಬಿಕೆ ಇದೆ ನಮ್ಮ ಮೇಲೆ. ಈ ಮಾತನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತೀವಿ ಅನ್ನೋ ನಂಬಿಕೆಯಿಂದ ಮಾತ್ರನೇ ಕೊಟ್ಟಿದ್ದು. ಹೃದ್ದೇಶೇ ಅರ್ಜುನ ತಿಷ್ಠತಿ, ನಿನ್ನ ಹೃತ್ ಪ್ರದೇಶದಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನು ನೀನು ನಂಬಿದ ಮೇಲೆ ನಿನ್ನ ತುಟಿಗಳು ಆ ಭಗವಂತನ ಮನೆಯ ಬಾಗಿಲುಗಳು. ಆ ಬಾಗಿಲಿಂದ ಹೊರಗಡೆ ಬರುವಂಥ ಮಾತು ಭಗವತ್ ಪ್ರೀತ್ಯರ್ಥಂ, ಭಗವಂತನಿಗೆ ಹೋ ಬೇಷ್ ಅನ್ನೋ ಥರ ಮಾತಿರಬೇಕೆ ಹೊರತಾಗಿ ಏನಪ್ಪ ಇದು, ನನ್ನ ಮಗುಗೆ ನೋವಾಗೋ ಥರ ಇವನು ಮಾತಾಡ್ತಾ ಇದ್ದಾನಲ್ಲ ಅಂತ ಭಗವಂತನಿಗೆ ಬೇಜಾರೋ ರೀತಿಯಲ್ಲಿ ನಾವು ಮಾತಾಡಿದ್ದೀವಿ ಅಂದರೆ ನಾವು ನೋಡಿದ್ದೀವಿ ಜೀವನಗಳಲ್ಲಿ. ನಮ್ಮ ಕೈಯಲ್ಲಿ ಮಾತಿಲ್ಲ, ನೋಡಿಲ್ವಾ ನಾವು? ಮಾತು ನಿಂತು ಹೋಗಿರೋವಂಥದ್ದನ್ನು ನೋಡಿಲ್ವಾ ನಾವು? ಆ ಮಾತನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ಉಪಯೋಗಿಸ್ಕೋಬೇಕು. ಆ ಮಾತಿಂದ ಯಾರಿಗೂ ನೋವಾಗದೇ ಇರೋವಂಥ ನಾವು ಲೆಕ್ಕ ಕೊಡಬೇಕು. ದೇವರ ಹತ್ರ ಯಾಕೆ ವೇಸ್ಟಾಗಿ ಮಾತಾಡಿದ್ದೀವಿ, ಎಷ್ಟು ದಪ್ಪಾಗಿ ಮಾತಾಡಿದ್ದೀವಿ, ಯಾವ ರೀತಿ ನೋವು ಕೊಡೋ ಥರ ಮಾತಾಡಿದ್ದೀವಿ, ಇವೆಲ್ಲ ಲೆಕ್ಕ ನಾವು ಭಗವಂತನಿಗೆ ಕೊಡಬೇಕು. ಆ ಭಗವಂತನಿಗೆ ಲೆಕ್ಕ ಕೊಡುವಾಗ ಎಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ನಮ್ಮ ಮಾತುಗಳು. ಇನ್ನು 3ನೇ ಅಂಶ ಸಮ್ಯಕ್ ಕಾರ್ಯ. ಅಂದರೆ ಯೋಚನೆ ಸರಿಯಾಗಿದ್ದ ಮೇಲೆ, ಮಾತು ಸರಿಯಾಗಿದ್ದ ಮೇಲೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಸರಿಯಾಗೇ ಇರಬೇಕಾಗುತ್ತೆ. ಅಂದರೆ ಈ ಶರೀರದಿಂದ ನಾವೇನೇನು ಕೆಲಸಗಳನ್ನ ಮಾಡ್ತೀವೋ ಅವೆಲ್ಲವೂ ಕೂಡ ಪರೋಪಕಾರಾರ್ಥಂ ಇದಂ ಶರೀರಂ, ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋ ರೀತಿಯಲ್ಲೇ ಇರಬೇಕು. ನನ್ನ ಕೆಲಸದಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಶರೀರದ ಅಣುಗಳು ಎಷ್ಟು ಸೂಕ್ಷ್ಮವಾಗ್ತಾ ಬರಬೇಕು ಅಂತಂದರೆ ನಾನು ಪ್ರಯತ್ನ ಪಟ್ಟರೂ ಕೂಡ ನನ್ನ ಶರೀರದಿಂದ ತಪ್ಪು ಆಗಬಾರ್ದು. ಆ ಕೈ ಹಾಗೆ ನಿಂತು ಹೋಗಬೇಕು, ಕೈ ಮುಂದಕ್ಕೆ ಹೋಗಬಾರ್ದು. ಅಲ್ಲೇ ಹಣ ಇದೆ, ಅದು ನನ್ನ ಹಣ ಅಲ್ಲ, ನೀನು ಬಗ್ಗಬೇಕು ಅಂದ್ಕೊಂಡ್ರು ಕೂಡ ಬಗ್ಗಕ್ಕಾಗಲ್ಲ, ಆ ಹಣ ನಿನ್ನ ಕೈಯಿಂದ ತೊಗೊಳಕ್ಕಾಗಲ್ಲ. ನಾವು ಆ ರೀತಿಯಾಗಿ ನಮ್ಮ ಶರೀರದ ಅಣುಗಳನ್ನು ಸಿದ್ಧಗೊಳಿಸ್ಬೇಕು. ಯಾಕೆಂದರೆ ನಮ್ಮ ಶರೀರ ಪರಮಾತ್ಮನ ವಾಸಸ್ಥಾನ, ಅಲ್ಲಿ ತಪ್ಪಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತಪ್ಪಿದರೆ ಪರಮಾತ್ಮ ಬಂದಿನಲ್ಲಿ ನೆಲೆ ನಿಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಶರೀರದಿಂದ ಮಾಡುವಂಥ ಕಾರ್ಯ, ಮನಸ್ಸಿನಲ್ಲಿ ಬರುವಂತಹ ಯೋಚನೆಗಳು, ನಮ್ಮಿಂದ ಹೊರಬರುವಂತಹ ಮಾತುಗಳು, ಅವೆಲ್ಲವೂ ಕೂಡ ಸಮರಸತೆ. ಅಂದರೆ ಏನು, ನೀನು ಏನು ಯೋಚನೆ ಮಾಡ್ತೀಯ ಅದ್ರ ಬಗ್ಗೆ ಮಾತಾಡಬೇಕು.
ನೀನು ಯಾವ ರೀತಿ ಯೋಚನೆ ಇರುತ್ತೆ, ಮಾತುಗಳು ಇರುತ್ತೆ, ಅದರ ರೀತಿ ನಿನ್ನ ಕೆಲಸ ಕಾರ್ಯಗಳೂ ಇರಬೇಕು. ಅಂದರೆ ಯೋಚನೆಗಳು ಒಳ್ಳೆಯದಾಗಿರಬೇಕು, ಮಾತು ಒಳ್ಳೆಯದಾಗಿರಬೇಕು, ಕೆಲಸ ಕಾರ್ಯಗಳು ಒಳ್ಳೆಯದು ಅನ್ನೋದಕ್ಕೆ ಅರ್ಥ ಏನು? ಇನ್ನೊಬ್ಬರಿಗೆ ಬರೀ ನಂದೇ ಜೀವನ, ನಂದೇ ಬದುಕು ಅಂತ ಬದುಕುವಂಥದ್ದನ್ನು ಗುರುಗಳು ಒಪ್ಪೋದಿಲ್ಲ. ಭಗವಾನ್ ಬುದ್ಧರು ಆ ರೀತಿ ಜೀವನ ಮಾಡಬೇಕಾಗಿದ್ದಿದ್ರೆ ಎಷ್ಟಿತ್ತು ಅವರಿಗೆ. ನಾವೇನೋ ತ್ಯಾಗ ಅಂತೀವಿ, ನಾವು ತ್ಯಾಗ ಮಾಡೋಕ್ಕೆ ಏನಿದೆ ನಮ್ಮ ಹತ್ರ? ಏನೂ ಇಲ್ಲ ತ್ಯಾಗ ಮಾಡೋಕ್ಕೆ, ದೊಡ್ಡದಾಗಿ ತ್ಯಾಗ ಅಂತ ಮಾತಾಡ್ತೀವಿ. ಭಗವಾನ್ ಬುದ್ಧರು ಮಹಾರಾಜನ ಮಗ, ರಾಜಕುಮಾರ, ಬೇಕಾದಷ್ಟು ಸಂಪತ್ತು, ಸಾಮ್ರಾಜ್ಯ, ಹೆಂಡತಿ, ಮಗು ಎಲ್ಲ ಇತ್ತು, ಅವ್ರಿಗೆ ದುಃಖ ಇರಲಿಲ್ಲ. ಆದರೆ ಸಮಾಜದಲ್ಲಿ ಇದ್ದ ದುಃಖವನ್ನು ಕಡಿಮೆ ಮಾಡೋದಕ್ಕಾಗಿ ಮನೆಯಿಂದ ಹೊರಗಡೆಗೆ ಬಂದಿದ್ದು ಭಗವಾನ್ ಬುದ್ಧರು. ಹಾಗಾಗಿ ಇದನ್ನು ನಾವು ತ್ರಿಕರಣ ಅಂತ ಕರಿತೀವಿ. ಈ ತ್ರಿಕರಣಗಳಿಂದ ಅಂದರೆ ಮನಸ್ಸಿಂದ, ಮಾತಿಂದ, ಕೆಲಸ ಕಾರ್ಯಗಳಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡದಿರ, ಇನ್ನೊಬ್ಬರಿಗೆ ಒಳ್ಳೆಯದಾಗೋ ರೀತಿಯಲ್ಲೇನೇ ನಮ್ಮ ತ್ರಿಕರಣಗಳನ್ನು ಉಪಯೋಗಿಸ್ಕೋಬೇಕಾಗಿರೋವಂಥದ್ದು ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕಾರ್ಯ. ಇನ್ನು ಮುಂದಿಂದು ಸಮ್ಯಕ್ ಆಜೀವ. ಸಮ್ಯಕ್ ಆಜೀವ ಅಂತಂದರೆ ಆಜೀವ ಅಂದರೆ ಜೀವನೋಪಾಯ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಹೊಟ್ಟೆ ಇದೆ, ತನ್ನದೇ ಆದ ಸಂಸಾರ ಇದೆ, ತನ್ನದೇ ಆದ ಜವಾಬ್ದಾರಿ ಇದೆ. ಈ ಹೊಟ್ಟೆಪಾಡಿಗಾಗಿ ಅವನು ಒಂದು ಕೆಲಸವನ್ನು ಮಾಡಬೇಕು, ಒಂದು ಉದ್ಯೋಗವನ್ನು ಮಾಡಬೇಕು, ಹೌದಾ? ಒಂದು ಕಸುಬನ್ನು ಮಾಡಬೇಕು. ಆ ಕಸುಬನ್ನು ಅವನು ತಗೊಳ್ಳೋವಾಗ, ಆಯ್ಕೆ ಮಾಡೋವಾಗ ಕಸುಬು ಯಾವ ರೀತಿ ಇರಬೇಕು? ಆ ಕೆಲಸದಲ್ಲಿ ಮುಖ್ಯವಾಗಿ ಹಿಂಸೆಗೆ ಸ್ಥಾನ ಇರಬಾರ್ದು. ನಾನು ಯಾವ ಉದ್ಯೋಗವನ್ನು ಮಾಡಿ ನಾನು ನನ್ನ ಕುಟುಂಬವನ್ನು ಸಾಕಬೇಕಾಗಿದೆ, ಆ ಉದ್ಯೋಗದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು. ಇಂಥ ಉದ್ಯೋಗವನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಸಿಕ್ ನೆಸೆಸಿಟೀಸ್ ಅಂತ ಕರಿತೀವಿ ನಾವು. ಏನದು? ಆಹಾರ ಬೇಕು, ಬಟ್ಟೆ ಬೇಕು, ಇರೋದಕ್ಕೆ ಒಂದಷ್ಟು ಮನೆ ಬೇಕು. ಇವು ಮೂರು ಇಲ್ದಿರ ಯಾರು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಹಣವನ್ನು ಸಂಪಾದನೆ ಮಾಡಬೇಕು. ಹಣ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೊಂದು ಉದ್ಯೋಗ ಬೇಕು. ಆ ಉದ್ಯೋಗ ಹೇಗಿರಬೇಕು? ಧರ್ಮಬದ್ಧವಾದ ರೀತಿಯಲ್ಲಿ ನಾವು ಉದ್ಯೋಗವನ್ನು ಮಾಡಬೇಕು. ಅಂದರೆ ಒಬ್ಬ ಟೀಚರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಅಥವಾ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ವ್ಯಾಪಾರಸ್ಥ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಅವನು ಮಾಡುವಂತಹ ಉದ್ಯೋಗದಲ್ಲಿ ಸಂಪೂರ್ಣವಾಗಿ ಅವನು ಧರ್ಮವನ್ನೇ ಆಚರಣೆ ಮಾಡಬೇಕು. ಹೆಚ್ಚಿನ ಹಣ ಸಂಪಾದನೆ ಅಂತ ಹೋದಾಗ ಬೇರೆ ಬೇರೆ ಹಾದಿಗಳನ್ನು ಹಿಡಿಬೇಕಾಗುತ್ತೆ. ನಾವು ಅಧರ್ಮದ ಹಾದಿಯಲ್ಲಿ ಹಣ ಸಂಪಾದನೆಯನ್ನು ಮಾಡಿ ನಮ್ಮನ್ನಾಗಲಿ ನಮ್ಮ ಕುಟುಂಬವನ್ನಾಗಲಿ ಪೋಷಣೆ ಮಾಡುವಂತಹ ಕೆಲಸಕ್ಕೆ ಹೋಗದೇ ಇರೋದನ್ನು ನಾವು ಸಮ್ಯಕ್ ಆಜೀವ ಅಂತ ಕರಿತೀವಿ. ಇನ್ನು ಮುಂದಿಂದು ಸಮ್ಯಕ್ ಪ್ರಯತ್ನ. ನಾವು ಏನು ಕೆಲಸವನ್ನು ಮಾಡಿದ್ರೂ ಕೂಡ ಅದು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಇರಬೇಕು. ನನ್ನ ಪಾಡಿಗೆ ನಾನು ಒಳ್ಳೆಯದಾಗಿದ್ದರೆ ಅಷ್ಟೇ ಸಾಕಾಗಲ್ಲ. ನಾನು ಮಾಡುವಂಥ ಎಲ್ಲ ಪ್ರಯತ್ನಗಳು, ಅಂದರೆ ನಾನು ಇದನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಜೀವನದಲ್ಲಿ, ಅದನ್ನು ಸಾಧನೆ ಮಾಡೋದಕ್ಕೆ ನನಗೊಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಹೇಗಿರಬೇಕು ಅಂದರೆ ನೀತಿಯುತವಾಗಿರಬೇಕು, ಧರ್ಮಬದ್ಧವಾಗಿ ಇರಬೇಕು. ಅದನ್ನೇ ನಾವು ಹೇಳುವಂಥದ್ದು ಬಿ ಗುಡ್. ನನ್ನ ಪಾಡಿಗೆ ನಾನು ಒಳ್ಳೆಯದಾಗಿದ್ದರೆ ಸಾಕಾಗಲ್ಲ, ಡೂ ಗುಡ್. ನೀನು ಒಳ್ಳೆಯದನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಸಮ್ಯಕ್ ಸ್ಮೃತಿ. ಸ್ಮೃತಿ ಅಂದರೆ ನೆನಪಿಟ್ಕೊಳ್ಳೋ ಅಂಥದ್ದು. ಏನನ್ನು ನೆನಪಲ್ಲಿ ಇಟ್ಕೋಬೇಕು? ರಾಮಚಂದ್ರನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಅವನಿಗೆ ಯಾರಾದರೂ ಒಳ್ಳೆಯದನ್ನು ಮಾಡಿದ್ರೆ ಯಾವತ್ತಿಗೂ ಅವನು ಮರೀತಾ ಇರಲಿಲ್ಲ ಅಲ್ವಾ? ಜಟಾಯುಗೆ ತಂದೆಗೆ ಅವನು ತರ್ಪಣ ಕೊಡಲಿಲ್ಲ ಶ್ರೀರಾಮಚಂದ್ರ. ಜಟಾಯು ಸಹಾಯ ಮಾಡಿದ್ದಕ್ಕೆ ತಂದೆಯ ಸ್ಥಾನದಲ್ಲಿ ಜಟಾಯುವನ್ನು ಇಟ್ಟು ತರ್ಪಣವನ್ನು ಕೊಟ್ಟು ತಿಥಿಯನ್ನು ಮಾಡಿ ತಂದೆಯ ಋಣವನ್ನು ತೀರಿಸ್ಕೊಳ್ತಾನೆ. ಕಾರಣ ರಾಮ ಕಾರ್ಯದಲ್ಲಿ ಜಟಾಯು ಸಹಾಯ ಮಾಡಿದ್ದಕ್ಕೆ. ಸದಾ ಅದನ್ನು ನೆನಪಲ್ಲಿ ಇಟ್ಕೊಳ್ತಾರೆ.
ಸಮ್ಯಕ್ ಸ್ಮೃತಿ ಅಂದರೆ ನಮಗೆ ಯಾರು ಒಳ್ಳೆಯದನ್ನು ಮಾಡಿದ್ದಾರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋವಂಥದ್ದು. ಯಾರಿಂದ ತೊಂದರೆ ಆಗಿದೆ ಅದನ್ನು ಸಂಪೂರ್ಣವಾಗಿ ಮರೆತು ಅವ್ರಿಗೆ ನಾವು ಸಹಾಯವನ್ನು ಮಾಡೋವಂಥದ್ದು. ಇದು ಸಮ್ಯಕ್ ಸ್ಮೃತಿ. ಅದು ಮಾಡಬೇಕಾದ್ರೆ ನಾವು ಇನ್ನೊಬ್ಬರನ್ನು ಕ್ಷಮಿಸ್ಬೇಕು. ಕ್ಷಮಾಗುಣ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಮುಂದಿಂದು ಸಮ್ಯಕ್ ಧಾರಣ, ಸಮ್ಯಕ್ ಸಮಾಧಿ, ಇಲ್ಲ ಸಮ್ಯಕ್ ಧ್ಯಾನ ಅಂದರೆ ಅರ್ಥ ಏನು? ಯಾವ ಒಳ್ಳೆಯ ವಿಚಾರಗಳನ್ನು ನಾವು ಮನಸ್ಫೂರ್ತಿಯಾಗಿ ನೆನೀತೀವೋ ಸದಾ ಅದರಲ್ಲೇ ನೆಲೆ ನಿಂತು ಒಳ್ಳೆಯದನ್ನೇ ಹಂಚೋದನ್ನು ಫಸ್ಟ್ ಧಾರಣ ಅಂದರೆ ಒಂದೇ ವಿಚಾರದಲ್ಲಿ ಮನಸ್ಸನ್ನ ನೆಲೆ ನಿಲ್ಲಿಸುವಂಥದ್ದು. ಧ್ಯಾನ ಅಂದರೆ ಅದು ಇನ್ನಷ್ಟು ಆಳವಾಗಿ ಇಳಿಯುವಂಥದ್ದು. ಆ ನಂತರದಲ್ಲಿ ಸಮಾಧಿ. ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ನಡೆದಾಗ ಆ ಮನುಷ್ಯ ಸಾಧಕ ದುಃಖವನ್ನು ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಭಗವಾನ್ ಬುದ್ಧರ ಇಡೀ ಜೀವನದ ಉದ್ದೇಶ ಏನು ಅಂದರೆ ಕೆಟ್ಟದ್ದನ್ನು ಮಾಡೋದು ನಿಲ್ಲಿಸೋದು, ಒಳ್ಳೆಯದನ್ನು ಮಾಡುವಂಥದ್ದನ್ನು ಪ್ರಾರಂಭ ಮಾಡೋದು, ಹೃದಯವನ್ನು ಪರಿಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನು ಕಂಪಾಯ. ಭಗವಾನ್ ಬುದ್ಧರಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. త్రిశరణాలు ఉంటారు. బుద్ధుని గురించి మూడు సార్లు ఆ త్రిశరణాలని మనము స్మరిద్దాం. చెప్పండి అందరూ. నేరుగా కూర్చోండి. కడపట్టి కూర్చున్నాం. బుద్ధం శరణం గచ్ఛామి, సంఘం శరణం గచ్ఛామి, ధర్మం శరణం గచ్ఛామి, బుద్ధం శరణం గచ్ఛామి, సంఘం శరణం గచ్ఛామి, ధర్మం శరణం గచ్ఛామి,